ಸದಾಗಮೈಕ ವಿಜ್ಞೇಯಂ ತಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ನಾವು ಹೋದ ಬಾರಿ ಪ್ರಮಾಣದ ಲಕ್ಷಣಗಳನ್ನು ನೋಡಿದ್ವಿ. ಮಾತಿನ ದೋಷಗಳ ಬಗ್ಗೆ ಆಚಾರ್ಯರ ಸೊಗಸಾದ ನಿರೂಪಣೆ. ನೀವು ಕೇವಲ ಟೆಕ್ನಿಕಲ್ ಟರ್ಮ್ಸಿನಿಂದ ಬಳಲಿ ಬೆಂಡಾಗದಿರಿ ಮಕ್ಕಳೇ ಅಂತ ವಾಸ್ತವವನ್ನು ನಮಗೆ ತಿಳಿಸಿದ ಮಧ್ವರನ್ನೂ ನೋಡಿದೆವು. ಮೂರೇ ಇರೋದು, ಕಾಣಬೇಕು, ಕೇಳಬೇಕು, ಕಂಡು ಕೇಳಿದ್ದರ ಹಿನ್ನೆಲೆಯಲ್ಲಿ ಊಹಿಸಬೇಕು. ಇಂದ್ರಿಯಗಳ ಅರಿವು ಅದು ಪ್ರತ್ಯಕ್ಷ, ವೇದದ ಮೂಲಕ ಗ್ರಹಿಸೋದು ಆಗಮ, ವೇದ ಮತ್ತೆ ಅನುಭವಗಳ ನಡುವೆ ಊಹಿಸೋದು ಅನುಮಾನ. ಇದರಲ್ಲಿ ಮಾತಿನ ದೋಷಗಳೇನು, ನಿಗ್ರಹ ಸ್ಥಾನ ಏನು, ಆಗಮದ ಸ್ವರೂಪ ಏನು, ಪ್ರತ್ಯಕ್ಷ ಮೂರು ಹೇಗೆ, ಇದನ್ನು ನಾವು ನೋಡಿದ್ವಿ. ಈಗ ಮಧ್ವರ ಮಾತನ್ನು ನೋಡಬೇಕಿದೆ. ಅಕ್ಷಾಣಿ ಚ ಸ್ವರೂಪಾಣಿ ನಿತ್ಯ ಜ್ಞಾನಾತ್ಮಕಾನಿ ಚ ವಿಷ್ಣೋಶ್ರಿಯಸ್ತಥೈವೋಕ್ತಾನಿ ಅನ್ಯೇಷಾಂ ದ್ವಿವಿಧಾನಿತು. ಅಕ್ಷ ಅಂದರೆ ಇಂದ್ರಿಯ, ಅಕ್ಷ ಅಂದರೆ ಇಂದ್ರಿಯ. ನಮಗೆ ಇಂದ್ರಿಯ ಬೇರೆ, ನಾವು ಬೇರೆ, ಅಂದರೆ ಸ್ವರೂಪ ಬೇರೆ. ದೇವರಿಗೆ ದೇವರ ಇಂದ್ರಿಯ ಮತ್ತು ದೇವರು ಒಂದೇ. ನಿಮಗೆಲ್ಲ ಗೊತ್ತೇ ಇದೆ, ಗುಣಗಳಿಗೂ ದೇವರಿಗೂ ಭೇದ ಇಲ್ಲ ಅಂತ. ಹೀಗಾಗಿ ದೇವರು ಸ್ವರೂಪದಿಂದಲೇ ಎಲ್ಲವನ್ನು ಗ್ರಹಿಸ್ತಾನೆ. ಆಗ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಇಂದ್ರಿಯ ಶುದ್ಧ, ಅದನ್ನು ಕೇವಲ ಪ್ರಮಾಣ ಅಂತ ಕರೆದರು. ಅದಕ್ಕೆ ಹೇಳಿದು ಅಕ್ಷಾಣಿತು ಸ್ವರೂಪಾಣಿ ನಿತ್ಯ ಜ್ಞಾನಾತ್ಮಕಾನಿಚ. ಇದು ಅವ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಜೀವರ ಇಂದ್ರಿಯ ಸ್ವರೂಪೇಂದ್ರಿಯ ಅದು ಶುದ್ಧ. ಜೀವ ಜ್ಞಾನ ಸ್ವರೂಪನೇ, ಜೀವ ಜ್ಞಾನ ಸ್ವರೂಪನೇ. ಆದರೆ ಜೀವ ಅವನಿಗೆ ಮನಸ್ಸಿನ ಕವರ್ ಇದೆ, ಅದರಿಂದಾಗಿ ಅವನ ಕನ್ಕ್ಲೂಷನ್ಗಳು, ಅವನ ಚಿಂತನೆಗಳು ತಪ್ಪಾಗ್ತವೆ. ಆದರೆ ದೇವರ ಇಂದ್ರಿಯ ಯಾವತ್ತೂ ಕೂಡ ತಪ್ಪು ಗ್ರಹಿಸುವುದಿಲ್ಲ. ವಿಷ್ಣೋ ಶ್ರಿಯ ತಥೈವೋಕ್ತಾನಿ ಅನ್ಯೇಷಾಂ ದ್ವಿವಿಧಾನಿತು. ನಾರಾಯಣನ ಲಕ್ಷ್ಮಿಯ ಇಂದ್ರಿಯ ಸ್ವರೂಪಾತ್ಮಕವಾದದ್ದು, ಅದು ಯಾವತ್ತೂ ತಪ್ಪುವುದಿಲ್ಲ. ಲಕ್ಷ್ಮಿಯಾಗಲಿ ನಾರಾಯಣ ಆಗಲಿ ಜ್ಞಾನವನ್ನು ವೇದದಿಂದಲೋ ಬೇರೆ ಗ್ರಂಥದಿಂದಲೋ ಪಡಿಬೇಕಾಗಿಲ್ಲ. ಇದನ್ನು ಕೇವಲ ಸ್ವರೂಪ, ಕೇವಲ ಪ್ರಮಾಣ ಅಂತ ಕರೀತಾರೆ. ಇನ್ನು ಜೀವರಿಗೆ ಬರೋಣ. ಬ್ರಹ್ಮದೇವರಿಂದ ಹಿಡಿದು ಹುಲ್ಲು ಕಡ್ಡಿಯ ಒಳಗಡೆ ಇರುವ ಕ್ಷುಲ್ಲಕ ಜೀವದ ತನಕದ ಒಂದು ಗ್ರಾಸ್ಪಿಂಗ್ ಕೆಪಾಸಿಟಿ ಹೇಗಿರುತ್ತೆ. ಸ್ವರೂಪಾಣಿ ಚ ಭಿನ್ನಾನಿ ಭಿನ್ನಾನಿ ತ್ರಿವಿಧಾನಿ ಚ ದೈವಾಸುರಾಣಿ ಮಧ್ಯಾನೀತಿ ಏತತ್ ಪ್ರತ್ಯಕ್ಷ ಮೀರಿತಂ. ಮೂರು ಥರದ ಜೀವರಿದ್ದಾರೆ. ಮೂರು ಥರದ ಜೀವರಿದ್ದಾರೆ ಅಂದರೆ ಮೂರು ಥರದ ಜೀವರ ಸ್ವರೂಪ ಇದೆ ಅಂತ. ಸ್ವರೂಪಾಣಿ ಚ ಭಿನ್ನಾನಿ ಭಿನ್ನಾನಿ ತ್ರಿವಿಧಾನಿ ಚ, ಮೂರು ತರಹದ ಭೇದಗಳಿದೆ. ದೈವ ಸ್ವರೂಪ ಅಂದರೆ ಸಾತ್ವಿಕರು ಅಂತ ಏನು ಹೇಳ್ತೇವೆ ಅವರು. ಆಮೇಲೆ ಇದರ ಎಕ್ಸ್ಟ್ರೀಮ್ ಆಸುರ ದೈತ್ಯರ ಅರಿವು ಅಥವಾ ದೈತ್ಯರ ಸ್ವರೂಪ. ಮಧ್ಯಾಹ್ನಿ ಮನುಷ್ಯರ ಸ್ವರೂಪ. ಇದಕ್ಕನುಗುಣವಾಗಿ ಪ್ರತ್ಯಕ್ಷ ಇರುತ್ತೆ. ದೇವತೆಗಳ ಇಂದ್ರಿಯ ಒಳಿತನ್ನ, ಒಳ್ಳೆಯದನ್ನ, ಸತ್ಯವಾದದ್ದನ್ನು ಗ್ರಹಿಸುತ್ತೆ.
ದೈತ್ಯರ ಇಂದ್ರಿಯ ಕೆಡುಕನ್ನ ಒಳ್ಳೆಯದನ್ನು ಕೆಡುಕು ಅಂತ ಗ್ರಹಿಸುತ್ತೆ. ಮಧ್ಯಾಹ್ನಿ ಮನುಷ್ಯರ ಇಂದ್ರಿಯ ಏನಿದೆ ಅದು ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ ಪರಿಸರ ಹೇಗೋ ಹಾಗೆ ಗ್ರಹಿಸುತ್ತೆ, ಅದಕ್ಕೆ ಅದು ಮಧ್ಯಾಹ್ನಿ ಎಂದರು. ವಿಷಯಾನ್ ಪ್ರತಿಷ್ಠಿತಂ ಯಕ್ಷಂ ಪ್ರತ್ಯಕ್ಷಮಿತಿ ಕೀರ್ತಿತಂ. ಇಂದ್ರಿಯಕ್ಕೆ ಯಾಕೆ ಪ್ರತ್ಯಕ್ಷ ಅಂತ ಹೆಸರು? ವಿಷಯ ಪದಾರ್ಥಗಳಿಗೆ ತೆರಕೊಂಡಿರುತ್ತೆ, ಆದ್ದರಿಂದ ಅದನ್ನು ಪ್ರತ್ಯಕ್ಷ ಅಂತಾರೆ. ಅಕ್ಷಯಂ ಪುರುಷಸ್ಯಾಕ್ಷಂ ಸ್ವರೂಪೇ ಮುಖ್ಯಮೇವ ತತ್. ಅಕ್ಷ ಅಂದರೆ ಜೀವನ ಸ್ವರೂಪ, ಅದೇ ಪ್ರಧಾನ. ಈ ಹೊರಗಡೆಯ ದೇಹಕ್ಕೆ ಸಂಬಂಧಪಟ್ಟ ಕಣ್ಣು, ನಾಲಿಗೆ ಇವೆಲ್ಲ ಇದೆಯಲ್ಲ, ಇದೆಲ್ಲ ಅನಿತ್ಯ. ನಮ್ಮ ಕರ್ಮ ಜಾಸ್ತಿಯಾಗಿ ಆ ಇಂದ್ರಿಯ ಕೆಲಸ ಮಾಡದೇ ಹೋಗಬಹುದು. ಜೀವನಿಗೆ ಅದಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಇವಾಗ ನಾವು ಯಾರನ್ನಾದರೂ ಯಾಕೆ ತಮಾಷೆ ಮಾಡಬಾರದು ಅಂದರೆ, ಅವನು ಕುರುಡ ಅಂತ ಯಾಕೆ ತಮಾಷೆ ಮಾಡಬಾರದು? ಜೀವ ಕುರುಡಲ್ಲ, ಯಾವುದೋ ಮಾಡಿದ ಕರ್ಮದಿಂದ ಈಗ ಅವನ ಸ್ವರೂಪಭೂತವಾದ ಕಣ್ಣು ಮನುಷ್ಯ ಕಣ್ಣಿನಿಂದ ಏನನ್ನೂ ಗ್ರಹಿಸಲಿಕ್ಕಾಗ್ತಾ ಇಲ್ಲ. ಇನ್ಸ್ಟ್ರೂಮೆಂಟ್ ಫೇಲ್ಯೂರ್ ಅಷ್ಟೇ ವಿನಃ ಇಂಜಿನ್ ಫೇಲ್ಯೂರ್ ಅಲ್ಲ. ಇದು ಅದಕ್ಕೆ ತಮಾಷೆ ಮಾಡಬಾರದು. ಯಾರನ್ನು ದೇಹವನ್ನು ಇಟ್ಟುಕೊಂಡು ಯಾವತ್ತೂ ಕೂಡ ತಮಾಷೆ ಮಾಡಬಾರದು. ಈಗ ನೀವು ಪೇಪರಲ್ಲಿ ನೋಡಿದ್ರೆ ಮೊದಲು ವಿಕಲಾಂಗ ಅಂತ ಹಾಕ್ತಾ ಇದ್ರು. ವಿಕಲಾಂಗ ಅಂದರೆ ಆ ಅಂಗ ಇವನಿಗಿಲ್ಲ. ಈಗ ವಿಕಲಚೇತನ ಅಂತ ಹಾಕ್ತಾರೆ ಕನ್ನಡ ಪೇಪರ್ಗಳಲ್ಲಿ. ಯಾಕೆ ಅಂದರೆ ವಿಕಲಾಂಗ ಅನ್ನೋದು ತಮಾಷೆ, ಅಪಮಾನ ಮಾಡುವ ಪದ ಅಂತ. ವಿಕಲಚೇತನ ಅನ್ನೋದು ಇನ್ನೂ ಅಪಮಾನ ಮಾಡೋ ಪದ. ಯಾಕೆಂದರೆ ಇವರು ಅಂಗಕ್ಕೆ ವೈಕಲ್ಯ ಹೇಳಿದ್ರೆ ಅವ್ರ ಜೀವಕ್ಕೇನೆ ವೈಕಲ್ಯ ಹೇಳ್ಬಿಟ್ರು. ಇದು ಹೇಗಿರುತ್ತೆ ಅಂದರೆ, ಅಯ್ಯೋ ಪೆದ್ದ ಅಂತ ಬೈದ್ರೆ ಅವರ ಅವಮಾನ, ಪೆದ್ದು ಗುಂಡ ಅಂತ ಬೈದ್ರೆ ಗೌರವ ಅಂತ ಹೇಳಿದ ಹಾಗಿರುತ್ತೆ. ಅದು ಏನು ಅಂತಾನೆ ನೋಡೋದು ಬೇಡವೇ? ಯಾಕೆ ಹಾಗೆ? ಕೆಲವೊಮ್ಮೆ ಅವಸರದಲ್ಲಿ ಒಂದು ಕಾಯಿನ್ ಮಾಡಿಬಿಡ್ತಾರೆ. ನಿಮಗೆ ಒಂದು ಪ್ರತಿಭಾ ಪಾಟೀಲ್ ಪ್ರೆಸಿಡೆಂಟ್ ಆದಾಗ ಅವ್ರನ್ನ ಏನಂತ ಕರಿಬೇಕು ಅಂತ, ರಾಷ್ಟ್ರಪತಿ ಪತ್ನಿ ಅಂತ ಕರೆದು ಬಿಡಿ ಅಂದ್ರು. ರಾಷ್ಟ್ರಪತಿ ಅಂದ್ರೆ ಏನ್ರಿ ಅರ್ಥ ಅದಕ್ಕೆ? ನಗರ ವಧುನೇ ಎಷ್ಟೋ ಪರವಾಗಿಲ್ಲ. ಆಮೇಲೆ ಕಡೆಗೆ ಶತಾವಧಾನಿ ಗಣೇಶರು ಇಲ್ಲ ಇಲ್ಲ ರಾಷ್ಟ್ರ ಮಾತಾ ಅಂತ ಕರೀರಿ ಅಥವಾ ರಾಜಮಾತಾ ಅಂತ ಕರೀರಿ ಅಂತ ಆ ಶಬ್ದವನ್ನು ಹೇಳಿದ್ರು. ಹಂಗಾಗ್ಬಿಡತ್ತೆ ಕೆಲವೊಮ್ಮೆ. ಅದರಿಂದಾಗಿ ವಿಕಲಾಂಗ ಅನ್ನೋದೇ ಎಷ್ಟೋ ಬೆಟರ್. ವಿಕಲಚೇತನ ಅಂತ ಹೇಳಿ ಇನ್ನೂ ಅವಮಾನ. ಯಾಕೆ ಹೇಳಿತ್ತು ಅಂತಂದ್ರೆ, ಅಕ್ಷ ಅಂದರೆ ಸ್ವರೂಪ. ಯಾವ ಇಂದ್ರಿಯ ವಿಷಯ ಪದಾರ್ಥವನ್ನು ಗ್ರಹಿಸುವಲ್ಲಿ ಎದುರಿರುತ್ತೆ ಅದು ಪ್ರತ್ಯಕ್ಷ. ಅಕ್ಷಯಂ ಇನ್ನೊಂದು ಅರ್ಥನೂ ಇದೆ, ಎಂದೂ ನಾಶವಾಗದೇ ಇರೋದು ಅಂತ. ಅಕ್ಷ ಅಂದರೆ ಅದು ಜೀವಸ್ವರೂಪ, ಜೀವನಿತ್ಯ ಅಲ್ವೇ? ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಇಂದ ಅದನ್ನೇ ಹೇಳೋದು ಗೀತೆಯಲ್ಲಿ. ಜೀವಸ್ವರೂಪ ನಿತ್ಯ, ಅದಕ್ಕೆ ಅದು ಅಕ್ಷ, ನಾಶವಿಲ್ಲದೆ ಇರೋದು. ಹಾಗಾದರೆ ನಾಶವಾಗುವ ದೇಹದಲ್ಲಿ ಬಳಸ್ತೇವಲ್ಲ, ಅದು ಅದರಂತೆ ಇದೆ ಅಂತ. ಉಪಚಾರತಃ ತದನ್ಯತ್ರ ಸೃಷ್ಟ ಉಪಚಯೋ ಯತಃ. ಜೀವಸ್ವರೂಪಕ್ಕೆ, ಜೀವಸ್ವರೂಪದಲ್ಲಿರುವ ಆಕಾರಕ್ಕೆ ಅನುಗುಣವಾಗಿ ಇಲ್ಲೊಂದು ಈ ಶರೀರ ಫ್ರೇಮ್ ಆಗಿರುತ್ತದೆ. ಅದರಿಂದಾಗಿ ಅದನ್ನು ಏನಂತ ಕರೀತಾರೆ? ಅಕ್ಷ, ಇಂದ್ರಿಯ ಅಂತ ಕರೀತಾರೆ. ಅದೇ ಈ ಇಂದ್ರಿಯ ಈಗ ದಿವ್ಯಾಂಗ ಅಂತ. ಅದು ಇಂಗ್ಲೀಷರು ಅವರು ಬದಲಾಯಿಸ್ತಾ ಇರ್ತಾರೆ. ಮೆಂಟಲಿ ಚಾಲೆಂಜ್ಡ್, ಫಿಸಿಕಲಿ ಚಾಲೆಂಜ್ಡ್ ಅಂತ.
ಪದಗಳನ್ನು ಬದಲಾಯಿಸ್ತಾ ಇರ್ತಾರೆ. ಸರಿ, ಇವರು ಇವಾಗ ದಿವ್ಯಾಂಗ ಅಂತ ಮಾಡಿಕೊಂಡಿದ್ದಾರೆ, ಅಲೌಕಿಕವಾದ ಅಂಗ. ಅದು ಹೆಂಗೆ ಅಂತ ಕೇಳಬೇಕು ಅವ್ರನ್ನ. ದಿವಿ ಭವಂ ದಿವ್ಯಂ, ವಿಚ್ ಈಸ್ ಬಿಯಾಂಡ್ ದ ವರ್ಲ್ಡ್ ಈಸ್ ದಿವ್ಯ. ದಿವ್ಯಾಂಗ ಹೇಗದು ಅಂತ ಕೇಳಬೇಕು ಅವ್ರನ್ನ. ಅಲ್ಲ, ಅವ್ರನ್ನ ಬೈಲಿಕ್ಕಾಗಲ್ಲ. ನಾವು ಮಹಾಸ್ವಾಮಿಗಳವರ ದಿವ್ಯ ಹಸ್ತದಿಂದ ಅಂತೀವಿ, ಏನು ಕೈ ಮಾತ್ರ ಮೇಲ್ಗಡೆಯಿಂದ ಬಂದಿದ್ದ ಅಂತ ಕೇಳಬೇಕು ಅವ್ರನ್ನ. ಈತ ಬಸವನ ಗುಡಿಯವ್ರನ್ನ ಏನು ಮಾಡಲಿಕ್ಕಾಗಲ್ಲ. ಆಡುವ ಪದಕ್ಕೆ ಪರ್ಫೆಕ್ಟಾದ ಅರ್ಥದೊಂದಿಗೆ ಪ್ರಯೋಗ ಮಾಡಬೇಕು ಅನ್ನೋದು ಇವತ್ತಿನ ಅತ್ಯಂತ ತುರ್ತು. ಅಮೃತ ಹಸ್ತದಿಂದ ಬೇಕಿಲ್ಲ, ಪರಮ ಪೂಜ್ಯರಾದ ಇವರು ಅಂತ ಹೇಳಿ. ಅಂದರೆ ಅಮೃತ ಹಸ್ತ ಅಂದರೆ ಅದಕ್ಕೆ ಅಮೃತ ಎನ್ನುವ ಪರಮಾತ್ಮನನ್ನು ಒಳಗೊಂಡ ಹಸ್ತ ಅಂತ ಬೇಕಾದ್ರೆ ಮಾಡ್ಬೋದು. ಆ ಥರ ಏನಾದ್ರು ಮಾಡ್ಬೋದು. ಅಲ್ಲ, ಮೊದಲೆಲ್ಲ ಆ ಥರ ಎಲ್ಲ ಪ್ರಯೋಗ ಮಾಡ್ತಿರ್ಲಿಲ್ಲ. ಉದ್ಘಾಟನೆ ಮೊದಲು ಇರಲಿಲ್ಲ. ಉದ್ಘಾಟನೆ ಇತ್ತ ಮೊದಲು, ಆಹ್ವಾನ ಪತ್ರಿಕೆ ಇತ್ತ ಮೊದಲು. ನೀವು ಮಹಾಭಾರತದಲ್ಲೆಲ್ಲ ನೋಡಿ, ಒಂದೇ ಒಂದು ಆಹ್ವಾನ ಪತ್ರಿಕೆ ಇಲ್ಲ, ಸುದ್ದಿ ಇಲ್ಲ, ಉದ್ಘಾಟನೆ ಇಲ್ಲ. ಇವರಿಂದ ಇದಂತೂ ಇನ್ನೂ ಭೀಕರ. ವಾದಿರಾಜ ಕಿಕ್ ಸ್ಟಾರ್ಟೆಡ್, ಏನು ಇವ್ರು ಬರೆಯೋದು, ಶ್ರೀ ವಾದಿರಾಜ ಕಿಕ್ ಸ್ಟಾರ್ಟೆಡ್ ಲಕ್ಷಾಲಂಕಾರ ಅಂತ. ಅದು ಎಂಥ ಕಿಕ್ಕೋ ಎಂಥ ಸ್ಟಾರ್ಟೋ ದೇವರಿಗೆ ಗೊತ್ತು. ನಾವು ಏನು ಅನುವಾದ ಮಾಡ್ತೇವೆ ಅಂತಲೇ ಇಲ್ಲ. ಎಷ್ಟು ಭೀಕರವಾದ ಅನುವಾದ. ಮಾತನಾಡಬೇಕಾದ್ರೂ ಅಷ್ಟೇ, ಉದ್ಘಾಟನೆ ಮಾಡೋದು ಅಂತ. ಈ ಬೀಜಲ್ ಸ್ವಾಮಿ ಒಂದು ಇದನ್ನು ಮಾಡಿದ್ರಂತೆ, ಏನೋ ಮ್ಯೂಸಿಯಂ, ಇದು ಏನೋ ಮ್ಯೂಸಿಯಂ ಅಲ್ಲ, ಅದೇನಂತಾರೆ ಅದನ್ನು, ಎಕ್ಸಿಬಿಷನ್. ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಕೇಳಿದ್ರಂತೆ. ಬೆಳಗ್ಗೆ ಕಸ ಗುಡಿಸೋನು ಬಂದು ಬಾಗಿಲು ತೆಗೆದ್ಬಿಟ್ಟು ಕಸ ಗುಡಿಸ್ತಾನೆ, ಅವನೇ ಮೊದಲೇ ಉದ್ಘಾಟಕ ಅಂದ್ರಂತೆ. ಅದೆಲ್ಲ ಕೆಲವೊಂದು ಅರ್ಥ ಕಳ್ಕೊಂಡಿದೆ. ಇದೆಲ್ಲ ಇವ್ರ ಮೂಢನಂಬಿಕೆ ಅಲ್ಲ, ದೇವ್ರಿಗೆ ಪೂಜೆ ಮಾಡೋದು ಮೂಢನಂಬಿಕೆ. ಇದು ಎಂಥ ದುರಂತರಿ ಇದು. ಹಾಸ್ಪಿಟಲ್ನ ಉದ್ಘಾಟನೆ ಮಾಡೋದು ಅಭಿವೃದ್ಧಿ ಕಾರ್ಯಗಳಲ್ಲಿ ಒಂದು ಅಂತಾರೆ. ಏನು ದುರಂತ. ನಮ್ಮ ನಗರ ರೋಗಿಷ್ಠ ಆಗ್ತಾ ಇದೆ, ನಾನು ಹಾಸ್ಪಿಟಲ್ ಉದ್ಘಾಟನೆ ಅಂತ ಮಾಡಲ್ಲ ಅಂತ ರಾಜಕಾರಣಿಗಳು ಹೇಳಬೇಕು. ಅದು ಇವ್ರಿಗೆ ಮೂಢನಂಬಿಕೆ ಅಲ್ಲ. ನಮ್ಮ ಭಾಷೆಯೇ ಎಲ್ಲೋ ಹೊರಟೋಗಿದೆ. ಕಾಮನ್ ಸೆನ್ಸಿಂದ ಯೋಚನೆಯೇ ಮಾಡ್ತಾ ಇಲ್ಲ. ಏನು ಮಾಡೋಣ? ಅದರಿಂದಾಗಿ ದಿವ್ಯ ಅಂತೆಲ್ಲ ಬಳಸಬಾರದು. ಅದನ್ನು ಬಳಸಲಿಕ್ಕೊಂದು ಆ ಪದ ಇದೆಯಲ್ಲ, ಭಾಷೆಯನ್ನು ಬೇಕಾಬಿಟ್ಟು ಬಳಸ್ತಾ ಇದ್ದೀವಿ ಈಗ. ಅದನ್ನು ತಿದ್ದುಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಉಪಚಾರಕ ತದನ್ಯತ್ರ, ಔಪಚಾರಿಕವಾಗಿ ಫಾರ್ಮಲಿ ವಿ ಆರ್ ಕಾಲಿಂಗ್ ಇದು ಇಂದ್ರಿಯ ಅಂತ, ವಿ ಆರ್ ನೇಮಿಂಗ್ ಇದು ಇಂದ್ರಿಯ ಅಂತ. ಸೃಷ್ಟ ಉಪಚಯೋ ಯತಃ. ಯಾಕೆಂದರೆ ಫಾರ್ಮಲಿ ಅಂತ ಯಾಕೆ ಹೇಳೋದು ಅಂದರೆ, ಅಕ್ಷ ಅಂದರೆ ಏನು, ನಾಶವಾಗದೇ ಇರೋದು ಅಂತ. ಆದರೆ ಮಗು ಕ್ರಮೇಣ ಕಣ್ಣಿನ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ, ಕ್ರಮೇಣ ಕಿವಿಯ ಶಕ್ತಿ ಬೆಳೆಯುತ್ತೆ, ಮಕ್ಕಳಿಗೆ ಅದು ಉಪಚಯ ಆಗತ್ತೆ. ಮತ್ತು ಇರುವೆಗೆ ಇದ್ದಾಗ ಏನೊಂದು ಇಂದ್ರಿಯ ಶಕ್ತಿ ಇರುತ್ತೆ, ಆನೆ ಆದಾಗ ಅದು ಜಾಸ್ತಿ ಆಗುತ್ತೆ, ಅಂದರೆ ಉಪಚಯ ವಿಸ್ತಾರ ಆಗುತ್ತೆ. ಅದರಿಂದಾಗಿ ಅಕ್ಷ ಅಂತ ಇಂದ್ರಿಯ ಅಂದರೆ ಮುಖ್ಯಾರ್ಥದಲ್ಲಿ ಅಲ್ಲ, ಅಮುಖ್ಯಾರ್ಥದಲ್ಲಿ. ಇಷ್ಟು ಪ್ರತ್ಯಕ್ಷದ ಬಗ್ಗೆ. ಉಪಪತ್ತಿ ರೂಪತ್ವಾತ್ ಉಪಪತ್ತಿ ಸ್ವರೂಪತ್ವಾತ್ ಅನುಮಾ ಸಂಭವಾದಿಕಂ. ಇನ್ನು ಸಂಭವ ಅಪರಿಚೇತ ಇವುಗಳೆಲ್ಲ ಉಪಪತ್ತಿ ಯುಕ್ತಿಯೇ. ಪ್ರತ್ಯಕ್ಷಾಗಮ ಮಾಹಾತ್ಮ್ಯಾತ್ ಅನುಮಾನಂ ಪ್ರಮಾಣತಾಂ ಯಾತಿ. ಪ್ರತ್ಯಕ್ಷ ಹಾಗೂ ಆಗಮ ಇವುಗಳ ನಡುವೆ ಬರುವಂಥದ್ದು ಅನುಮಾನ. ಅದರ ಹೆಸರಿನಲ್ಲೇ ಮಾನ ಅಂತಂದರೆ ಪ್ರಮಾಣ. ಆ ಪ್ರಮಾಣವನ್ನು ಅನುಸರಿಸಿ ಇದೆ ಅನುಮಾನ. ಈ ಊಹೆಯನ್ನು ಸಂದೇಹ ಅಂತ ಅರ್ಥ ಮಾಡಿಕೊಂಡು ಅನುಮಾನ ಅಂದರೆ ಸಂದೇಹ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಈಗ ಈ ಕನ್ನಡದಲ್ಲಿ ಅವರು ಅನುಮಾನ ಪಟ್ಟರು, ಅನುಮಾನ ಮಾಡಿದ್ರು ಅಂದರೆ ಅರ್ಥವೇ ಆಗಲ್ಲ. ಆರ್ ಯು ಸಸ್ಪೆಕ್ಟಿಂಗ್ ಅಂತ ಕೇಳ್ತಾರೆ. ಅಂದರೆ ಅನುಮಾನ ಅಂದರೆ ಡೌಟ್ ಅಂತ ಅರ್ಥ ಅಲ್ಲ. ಇಲ್ಲಿ ತರ್ಕ, ಊಹೆ. ನಿಯತತ್ವ ಕ್ವಚಿತ್ ಭವೇತ್. ಈ ಪ್ರತ್ಯಕ್ಷ ಆಗಲಿ ಆಗಮ ಆಗಲಿ
ಶಬ್ದ ಇದು ಪ್ರತ್ಯಕ್ಷ ಆಗಲಿ ಅನುಮಾನ ಆಗಲಿ, ವಿಶೇಷತಃ ತರ್ಕ ನೈವ ಅನ್ಯಥ. ಪ್ರತ್ಯಕ್ಷಕ್ಕೆ ವಿರೋಧ ಆದರೆ, ಶಾಸ್ತ್ರಕ್ಕೆ ಶಬ್ದಕ್ಕೆ ವಿರೋಧ ಆದರೆ ಅದನ್ನು ನಾವು ಪರಿಗಣಿಸಬಾರದು. ಕೆಲವೊಮ್ಮೆ ಅದು ಅಕ್ಯುರೇಟ್ ಆಗಿರುತ್ತೆ, ಎಲ್ಲ ಸಂದರ್ಭದಲ್ಲಿ ಅದು ಅಕ್ಯುರೇಟ್ ಆಗಿರಬೇಕು ಅಂತಿಲ್ಲ ಅನುಮಾನ. ಈ ಡಯಾಗ್ನೈಸ್ ಮಾಡಲಿಕ್ಕೆ ಈಗ ಒಂದು AI ಬಂದಿದೆ, ಡಾಕ್ಟ್ರಿಗಿಂತ 4 ಪಟ್ಟು ಅಕ್ಯುರೇಟ್ ಆಗಿ ಡಯಾಗ್ನೈಸ್ ಮಾಡುತ್ತೆ ಅಂತ. ಅದನ್ನು ಇವನೇ ಉಪಯೋಗಿಸ್ಬೇಕು. AI ಮೂಲಕನೂ ಇವನೇ ತಾನೇ ಕಂಡುಹಿಡಬೇಕಾದದ್ದು. ಆದರೆ ಅಕ್ಯುರಸಿ ಇರಲ್ಲ. ಯಾಕೆ ಅಂತಂದರೆ ಪಾಸಿಬಿಲಿಟೀಸನ್ನು ಒಟ್ಟಿಗೆ ಮಾಡಿ ಅದು ಒಂದು ಊಹೆಯನ್ನು ಮುಂದೆ ಇಡುತ್ತೆ. ಅದರಿಂದಾಗಿ ಏನು AI ಅಂತೇನು ಕರೀತಾ ಇದ್ದಾರೆ ಅದು ಅನುಮಾನವೇ. ಯಾಕೆಂದರೆ ಹಲವಾರು ಪಾಸಿಬಿಲಿಟೀಸನ್ನು ಇರುತ್ತೆ, ಮತ್ತೆ ನೀವೇ ಆಯ್ಕೆ ಮಾಡ್ಕೋಬೇಕು. ನನಗೆ ಹಲ್ಲು ನೋಯ್ತಾ ಇದೆ ಅಂತ ಹೇಳಿ ನಾನು AI ಹತ್ರ ಹೋದರೆ ಅದೇನು ಮಾಡುತ್ತೆ, ಹಲವಾರು ಇದಕ್ಕೆ ನೋಯ್ತಾ ಇರ್ಬೋದು, ಇದಕ್ಕೆ ನೋಯ್ತಾ ಇರ್ಬೋದು, ಒಂದು 10-20 ಪಾಸಿಬಿಲಿಟೀಸನ್ನು ಕೊಟ್ಬಿಡ್ತಾರೆ. ಆಮೇಲೆ ನಾನು ನೋಡಿಕೊಂಡು ನನಗಿದಾಗ್ತಾ ಇದೆ ಅದರಿಂದಾಗಿ ಮತ್ತೆ ನಾನೇ ಕನ್ಕ್ಲೂಷನ್ಗೆ ಬರಬೇಕು. ಅದರಿಂದಾಗಿ ಅದು ಕೂಡ ಅನುಮಾನವೇ. ಹೀಗಾಗಿ ಜಗತ್ತಿನಲ್ಲಿ ಜ್ಞಾನವನ್ನು ಪಡೀಲಿಕ್ಕೆ ಇರತಕ್ಕಂಥ ದಾರಿಗಳೇ 3. ಇದನ್ನು ಸಂಸ್ಕೃತದ ಟೆಕ್ನಿಕಲ್ ಟರ್ಮಲ್ಲಿ ಹೇಳೋದಾದರೆ ಪ್ರತ್ಯಕ್ಷ, ಅನುಮಾನ, ಆಗಮ. ಅದನ್ನು ಆತ್ಮಸಾತ್ ಮಾಡಿಕೊಂಡು ಹೇಳೋದಾದರೆ ಒಂದೋ ಕಾಣಬೇಕು, ಒಂದೋ ಕೇಳಬೇಕು, ಒಂದೋ ಕಂಡು ಕೇಳಿದ್ದರ ನಡುವೆ ಊಹಿಸಬೇಕು, ಅಷ್ಟೇ. ಇದು ಬ್ರಹ್ಮತರ್ಕದಲ್ಲಿದೆ ಅಂತಾರೆ ಆಚಾರ್ಯ. ಇದನ್ನು ಪ್ರತ್ಯೇಕವಾಗಿ ಪ್ರಮಾಣ ಲಕ್ಷಣ ಅಂತ ಹೇಳಿ ಒಂದು ಗ್ರಂಥದಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಇದರದ್ದೇ ಇನ್ನು ಕೆಲವು ಆಯಾಮಗಳನ್ನು ಹೇಳಿದ್ದಾರೆ. ಅವರು ಹೇಳಿದ್ದು ಸಂಧ್ಯಾಧಿಕರಣದಲ್ಲಿ. ಆಗಮದಲ್ಲಿ ಒಂದು ವಿಷಯನ ತಿಳ್ಕೊಂಡು ಪ್ರತ್ಯಕ್ಷ ನಮ್ಗೆ ಆಗಿಲ್ಲ, ಇಲ್ಲ ಆ ಮಧ್ಯದಲ್ಲಿ ಮಾಡೋದು ಅನುಮಾನನ. ನಮ್ಮ ರಮೇಶ್ ಅವರ ಪ್ರಶ್ನೆ, ಪ್ರತ್ಯಕ್ಷ ಇದೆ, ನಮಗೆ ಆಕ್ಟಿವ್ ಆಗಿಲ್ಲ ಅದು ಪ್ರತ್ಯಕ್ಷ. ಈಗ ಸುಮ್ಮನೆ ಒಂದು ತಗೊಳ್ಳೋದಾದರೆ, ದೇವಲೋಕದಲ್ಲಿ ದೇವಲೋಕದಲ್ಲಿ ಹೀಗಿರುತ್ತೆ ನೋಡ್ತೇವೆ. ತ್ರಿಶಂಕುವಿಗೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಲಿಕ್ಕಾಗಲಿಲ್ಲ. ಅರ್ಜುನ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿದ್ದಲ್ಲದೆ ಇಂದ್ರನ ಸಮಾನಾಸನದಲ್ಲಿ ಕೂತ್ಕೊಂಡ. ಯಾಕೆ? ಇವನದ್ದು ಮನುಷ್ಯ ಶರೀರ, ಅವನದ್ದು ಮನುಷ್ಯ ಶರೀರ. ಇವನು ಹೋಗಿ ಕೂತ್ಕೊಂಡ, ಅವನು ಕೂತ್ಕೊಳ್ಳಿಕ್ಕಾಗದೆ ಕೆಳಗಡೆ ತಳ್ಳಿದ್ರು. ಯಾಕೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಆಗ ನಾವು ಸುತ್ತಮುತ್ತಲ ಪರಿಸರವನ್ನು ನೋಡಿ, ಅಲ್ಲ ಅರ್ಜುನ ಇಂದ್ರನೇ ಕೂತಿದ್ದ, ಇಂದ್ರನೇ ಇನ್ನೊಂದು ರೂಪದಲ್ಲಿ ಕೂತ, ಅದರಿಂದಾಗಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿದ್ದು ತೊಂದರೆ ಆಗಲಿಲ್ಲ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರೆಲ್ಲ ಮೃತ್ಯುವನ್ನು ಮೀರಿದ್ದಾರೆ. ಯಾಕೆ ಅಂದರೆ ಬ್ರಹ್ಮದೇವರೇ ಒಲಿದಿದ್ದಾರೆ. ಅದರಿಂದಾಗಿ ಯಮ ಮೊದಲಾದವರೆಲ್ಲ ಪ್ರವೃತ್ತರಾಗಲ್ಲ. ಅದರಿಂದಾಗಿ ಅವರ ಶರೀರದಲ್ಲಿ ಈ ಮುಪ್ಪು ಮೊದಲಾದ ಕಾಲ ಪ್ರಾಯ ಕೆಲಸ ಮಾಡಲ್ಲ. ಇದೆಲ್ಲ ಊಹೆ, ಇದೇ ಅನುಮಾನ. ಆದರೆ ಪ್ರತ್ಯಕ್ಷಕ್ಕೆ ಅನುಗುಣವಾಗಿದೆ, ಇದು ಆಗಮಕ್ಕೆ ಅನುಗುಣವಾಗಿದೆ. ಇಲ್ಲಿ ಪ್ರತ್ಯಕ್ಷ ಇಲ್ಲ. ಈ ತರಹದ ಅನುಮಾನ ಸ್ವರೂಪ. ಶಾಸ್ತ್ರವನ್ನು ಹೀಗೆ ಚಿಂತನೆ ಮಾಡುವಾಗ ಶಾಸ್ತ್ರದಲ್ಲಿ ಈ ಥರದ್ದೆಷ್ಟು ಕನ್ಕ್ಲೂಷನ್ಗಳು ಬರುತ್ತೆ. ಎಲ್ಲ ತರಹದ ಸಂಗತಿಗಳನ್ನು ನೋಡಿ ಒಂದು ಸಂಗತಿಯನ್ನು ಮುಂದೆ ಇಡ್ತೀವಿ.
ಬೇರೆ ಬೇರೆ ಕಡೆ ನೋಡಿದೆವು. ಉಪನಿಷತ್ತಿನಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಈ ರೀತಿ ಹೇಳ್ತಾರೆ, ಇದಕ್ಕೆ ಹೀಗರ್ಥ ಅಂತ ಮಾಡ್ತೇವೆ. ಹಾಗೆ ಅರ್ಥ ಮಾಡಬೇಕಾದ್ರೆ ಅನುಮಾನವೇ ಆಗಿರುತ್ತೆ. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಮಾತಿದೆ ವೇದದಲ್ಲಿ. ಆ ಅಹಂ ಬ್ರಹ್ಮಾಸ್ಮಿ ಅನ್ನೋದರ ಮುಂದೆ ಹೋದರೆ ಅನ್ಯೋಸೌ ಅನ್ಯಾದೇವತೇತಿ ಉಪಾಸೀತ, ಕೆಲವರು ನಾನೇ ಬೇರೆ ದೇವತೆಯೇ ಬೇರೆ ಅಂತ ಉಪಾಸನೆ ಮಾಡ್ತಾರೆ, ಅವರನ್ನು ಒಲಿಯೋದಿಲ್ಲ ಅಂತ ಇದೆ. ಅಲ್ಲಿ ಬೇರೆ ಅಂದರೆ ವಿರೋಧಿ ಅಂತ ಅರ್ಥ ಮಾಡಬೇಕು. ಯಾಕೆಂದರೆ ನಾವು ಇಲ್ಲಿ ಕೇಳ್ತೇವೆ, ನಾನೇನು ನಿನಗೆ ಬೇರೆಯವನಾಗ್ಬಿಟ್ನಾ ಅಂತ ಅತ್ಯಂತ ಸಲಿಗೆ ಇರುವವರಲ್ಲಿ ಕೇಳ್ತಾರೆ. ನಾನೇನು ಬೇರೆನಾ? ಅಲ್ಲಿ ಬೇರೆನಾ ಅಂದರೆ ನಿನ್ನಲ್ಲಿ ಪ್ರೀತಿ ಇರುವವ ಅಂತ ಅಷ್ಟೇ ಅರ್ಥ. ಇದೇ ಅರ್ಥವನ್ನು ಅಲ್ಲಿ ಮಾಡಬೇಕಾಗತ್ತೆ ಅಂತ ಇದು ಊಹೆ. ಈಗ ಮಧ್ವಾಚಾರ್ಯರು ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರಂ ವೇದ ಯಂ ಪೃಥಿವೀ ನ ವೇದ ಏಷತ ಆತ್ಮ ಅಂತರ್ಯಾಮ್ಯಮೃತಃ. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬರುತ್ತೆ. ಪೃಥಿವಿ ಅಂದರೆ ಮಧ್ವಾಚಾರ್ಯರು ಪ್ರಥಿತಂ ಹರಿಮಾದಾಯ ವಾತೀತಿ ಗರುಡ ಸ್ಮೃತಃ, ಎಲ್ಲೆಡೆ ಹರಡಿರುವ ದೇವರನ್ನ ಹೆಗಲಲ್ಲಿ ಹೊತ್ತು ಸಾಗುವ ಗರುಡನನ್ನ ಪೃಥಿವಿ ಅಂತ ಕರೀತಾರೆ. ಹೆಂಗ್ರಿ? ಪೃಥಿವಿ ಅಂದರೆ ನಾರ್ಮಲ್ ಪೃಥಿವಿ ಅಂತಾನೆ ಅರ್ಥ ಮಾಡ್ಬೋದಲ್ಲ? ಇಲ್ಲ, ಮಾಡಲಿಕ್ಕಿಲ್ಲ. ಯಾಕೆಂದ್ರೆ ಅಲ್ಲಿ ಮುಂದೆ ಬೇರೆ ಭೂತೇಶು ವರ್ತತೆ ಪಂಚಭೂತಗಳನ್ನು ತಗೋತಾರೆ. ಆಮೇಲೆ ಪೃಥಿವಿ ಆದಮೇಲೆ ಇತ್ಯಧಿ ದೈವತಂ ಅಂತ ಒಂದು ನೋಟು ಬರುತ್ತೆ. ಇದು ದೇವತೆಗಳ ಬಗ್ಗೆ ಹೇಳಿದ್ದು. ನಮಗೆ ಅವಾಗ ಗೊತ್ತಾಗುತ್ತೆ, ಓಹೋ, ಪೃಥಿವಿ ಅನ್ನೋದಕ್ಕೆ ಭೂಮಿ ಅಂತ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಅದೇ ಉಪನಿಷತ್ತಿನ ಕನ್ಕ್ಲೂಷನ್ನು ಇತ್ಯಧಿ ದೈವತಂ ಅಂತ ಇದೆ. ಆಮೇಲೆ ಪಂಚಭೂತಗಳನ್ನು ಹೇಳಿ ಇತ್ಯಧಿಭೂತಂ ಅಂತ ಬರುತ್ತೆ. ಇದು ಮಾಡುವ ಊಹೆ. ಈ ಊಹೆ ವೇದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಅದರಿಂದಾಗಿ ವೇದದ ಅರ್ಥದ ಕುರಿತು ಊಹಿಸಬೇಕಾದ್ರೆ ಇನ್ನೊಂದು ವಾಕ್ಯವೇ ಇರಬೇಕು. ಪ್ರತ್ಯಕ್ಷ ಇಲ್ಲ ಅಲ್ಲಿ, ಅನುಮಾನ ಮಾಡಬೇಕು. ಹೇಗೆ ಮಾಡಬೇಕು? ಇನ್ನೊಂದು ವೇದವಾಕ್ಯವನ್ನು ಇಟ್ಟುಕೊಂಡು ಈ ವೇದವಾಕ್ಯದ ಅರ್ಥ ಇದು ಅಂತ ಹೇಳಿ ಮಾಡಬೇಕು. ವಿಷ್ಣು ತತ್ವ ನಿರ್ಣಯನೇ ಸಾಕ್ಷಿ ವೇದವಾಕ್ಯಗಳಿಂದ. ಅದೇ 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 ಹೀಗೆ ಇದೆ. ಇಷ್ಟರೊಂದಿಗೆ ನಾವು ಪದ್ಮನಾಭ ತೀರ್ಥರ ವ್ಯಾಖ್ಯಾನಕ್ಕೆ ಬಂದರೆ, ಮನುಷ್ಯಾಕ್ಷಾಣಿ ವಿಷ್ಣುವತ್ ಶ್ರೀದೇವಿಯ ಅಪಿ ಅಪ್ರಾಕೃತ ದೇಹತ್ವಾತ್ ಶ್ರೇಯಸ್ತಥೈವೋಕ್ತಾನಿ ಇತ್ಯುಕ್ತಂ. ದೇವರಿಗೆ ಹೇಗೆ ಸರ್ವಜ್ಞತ್ವ ಇದೆ, ಲಕ್ಷ್ಮೀದೇವಿಗೂ ಹಾಗೇ ಇದೆ. ದೇವರ ಇಂದ್ರಿಯ ಹೇಗೆ, ಲಕ್ಷ್ಮೀದೇವಿಯ ಇಂದ್ರಿಯವೂ ಹಾಗೆ. ಸಮನಾ ಕಿಲ ಮಾತಸ್ತ್ವಂ ಅಮುನಾ ತದ ಯೋಗಿನಿ ಅಂತ, ಸಮನಾ ಅಂತ ಅವಳ ಹೆಸರು. ಸಮೋ ನಾಯಸ್ಯ, ಯಾರಿಗೆ ಪರಮಪುರುಷನಾದ ನಾರಾಯಣನು ದೇಶ ಕಾಲಗಳಲ್ಲಿ ಸಮನೋ ಅವಳು ಸಮನಾ. ಅದನ್ನ ಇಲ್ಲಿ ನಿರೂಪಣೆ ಮಾಡುದು. ವಿಷ್ಣೋ ತಥೈವೋಕ್ತಾನಿ ಮನುಷ್ಯಾಕ್ಷಾಣಿ ಮಧ್ಯಾನಿ ಇತ್ಯುಚ್ಯಂತೆ. ಪ್ರತ್ಯಕ್ಷ ಶಬ್ದಂ ನಿರೂಪ್ಯ ಅಕ್ಷ ಶಬ್ದಂ ನಿರೂಪಯತಿ. ನೋಡಿ, ಆಚಾರ್ಯರು ಎಲ್ಲಿ ಯೌಗಿಕವಾದ ಅರ್ಥ ಇದೆ ಅಂದರೆ ಪದವನ್ನು ಒಡೆದು ಬಂದದ್ದರ ಅರ್ಥ, ಅದನ್ನು ನಿರೂಪಣೆ ಮಾಡಿ ಔಪಚಾರಿಕ ಎಲ್ಲಾಗತ್ತೆ ಅಂತಲೂ ಅವರೇ ಹೇಳೋದು. ಫಾರ್ಮಲ್ ಮೀನಿಂಗ್ ನಾವು ಈಗ ಏನು ಬಳಸ್ತಾ ಇದ್ದೇವೆ ಅದು ಮೇಲುನೋಟದ ಅರ್ಥ. ನಾವೀಗ ಇಂದ್ರಿಯ ಅಂತ ಬಳಸ್ತಾ ಇದ್ದೀವಿ, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗಿಗೆ. ಆದರೆ ಇದು ಉಪಚಾರ. ಸಿಮಿಲಾರಿಟಿ ಇರೋದ್ರಿಂದ, ಸ್ವರೂಪೇಂದ್ರಿಯ ಜೊತೆಗೆ ಸಿಮಿಲಾರಿಟಿ ಇರುವುದರಿಂದ ನಮ್ಮ ದೇಹದಲ್ಲಿ ತೋರುವ ಇಂದ್ರಿಯಗಳನ್ನು ಇಂದ್ರಿಯ ಅಂತ ಇರೋದೇ ವಿನಃ ಪರ್ಫೆಕ್ಟ್ ಎಟಿಮೊಲಾಜಿಕಲ್ ಮೀನಿಂಗ್ ಇಲ್ಲ ಇದಕ್ಕೆ, ಅಥವಾ ಇದು ಪರ್ಫೆಕ್ಟ್ ಡೆಫಿನಿಷನ್ ಇಲ್ಲ ಅಂತ ಹೇಳಿದ್ರು.
ಆ? ಪ್ರತ್ಯಕ್ಷ ಅದಕ್ಕೆ ಒಳಗಿಂದು ವಿರೋಚನ. ಪ್ರತ್ಯಕ್ಷ. ಯದ್ ನ ಕ್ಷಯತಿ, ಯಾವುದು ಕ್ಷಯ ಆಗೋದಿಲ್ಲ. ಯತ್ರ ಕ್ಷಯೋ ನಾಸ್ತಿ ತದಕ್ಷಂ. ಹಾಗೆ ಅದರಿಂದಾಗಿ ಅಂದರೆ ನಾವು ಯಾವುದೇ ಪದ ನೀವು ಸರ್ವಮೂಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ನಾವು ಆಡುವ ಭಾಷೆಯಲ್ಲಿ ಅದು ಒಂದು ಕ್ರಮ. ಅಂದರೆ ಬೇರೆ ಸಮಯದಲ್ಲಿ ಹೋಗ್ತಾ ಇರುತ್ತೆ ಬಿಡಿ, ಅಂದರೆ ಒಂದು ಗ್ರಂಥದ ಮುಂದೆ ಕೂತ್ಕೊಂಡು ಓದೋದು ಒಂದು. ಇನ್ನೊಂದು ನಾವು ಆಡುವ ಮಾತಿನ ಅರ್ಥ ಏನು ಅಂತ ನೀವು ಹುಡುಕ್ತಾ ಹೋದರೆ ಎಲ್ಲೋ ಒಂದು ಕಡೆ ಸರ್ವಮೂಲ ಕನೆಕ್ಟ್ ಆಗ್ತೀವಿ. ಶಬ್ದದ ಅರ್ಥ, ನಾನು ಇದೇ ಅರ್ಥದಲ್ಲಿ ಈ ಶಬ್ದವನ್ನು ಬಳಸ್ತಾ ಇದ್ದೀನಾ? ಕನ್ನಡ, ಸಂಸ್ಕೃತ, ಇಂಗ್ಲೀಷು ಬೇಕಂದ್ರೆ ಮಾಡಿ, ಸಮಯ ಇಲ್ಲದೆ ಹೋದರೆ ಬಿಟ್ಟುಬಿಡಿ. ಮುಖ್ಯವಾಗಿ ಇವೆರಡು. ಪ್ರತ್ಯಕ್ಷ ಅಂತೀವಿ ಏನು, ಸಂದೇಹ ಅಂತೀವಿ ಏನು, ಸಾದೃಶ್ಯ ಅಂತೀವಿ ಏನು. ಇದರ ಒಂದು ಹುಡುಕಾಟದಲ್ಲಿ ನಾವು ಸರ್ವಮೂಲವನ್ನು ತಾಗುತ್ತೇವೆ. ಏಕೆಂದರೆ ಇದೇ ಉಸಿರಿನ ಜೊತೆಗೆ ಬಂದ ಪದಗಳಲ್ವಾ. ಈ ಪದಗಳನ್ನು ಈ ಉಸಿರಿನ ಜೊತೆಗೆ ಯೋಚನೆ ಮಾಡಬಹುದು ಅಂತ, ಅಂದರೆ ಮುಖ್ಯ ಪ್ರಾಣನ ಜೊತೆಗೆ ಯೋಚನೆ ಮಾಡಬಹುದು. ಮುಖದಲ್ಲಿ ಇರುವವನಲ್ವಾ ಮುಖ್ಯ, ಅವನೇ ಹೊಳಿಸ್ತಾನೆ. ಇಷ್ಟು ನಾವು ಬ್ರಹ್ಮತರ್ಕದ ಮಾತನ್ನು ನೋಡಿದ್ದೇವೆ. ಇನ್ನು ಇದೇ ಪದ್ಮನಾಭ ತೀರ್ಥರದ್ದು ಮತ್ತು ಇವ್ರದ್ದೇನೂ ಇಲ್ಲ, ಯಾರ್ದು ನಿರ್ಣಯ, ಇದು ನಮ್ಮ ನಾರಾಯಣ ಪಂಡಿತಾಚಾರ್ಯರು ಬರದೇ ಇಲ್ಲ ಇದಕ್ಕೆ. ಹೀಗಾಗಿ ಮುಂದಿನ ಸರ್ತಿ ನ್ಯಾಯರತ್ನಾವಳಿಯನ್ನು ನೋಡಿ ಅಲ್ಲಿಂದ ಮುಂದೆ ಹೋಗೋಣ. ಕೃಷ್ಣಾರ್ಪಣಮಸ್ತು.